ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು ರೆಗ್ಯುಲರಾಗಿ ತಗೊಳ್ಳೋ ಥರ 6 ಎಳೆ ದಾರ ತೊಗೊಂಡು ಎಂಡಲ್ಲಿ ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ನೀಡಲ್ ನಂಬರ್ 10 0.75 mm. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಡಿಸೈನು. ಫ್ರೆಂಡ್ಸ್, ಮೊದಲಿಗೆ ನಾನು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡಿ ನಾನಿವಾಗ 2 ಚೈನ್ಸ್ ಹಾಕೋತೀನಿ. 2 ಚೈನ್ಸ್ ಹಾಕಿ ನಾನಿವಾಗ 2 ಚೈನ್ನ ಪಕ್ಕದಲ್ಲೇ ನಾನು ಡಬಲ್ ಕ್ರೋಶೆಟ್ನ ಮಾಡ್ಕೋತೀನಿ. ಪಕ್ಕದಲ್ಲೇ ಬರಬೇಕು. ಮತ್ತು ಇನ್ನೊಂದು ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. ಮತ್ತು ಇನ್ನೊಂದು ಡಬಲ್ ಕ್ರೋಶೆಟ್. 2 ಚೈನ್ ಆದಮೇಲೆ 3 ಡಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. 3 ಡಬಲ್ ಕ್ರೋಶೆಟ್ ಆದಮೇಲೆ ನಾನಿವಾಗ 4 ಚೈನ್ಸ್ ಹಾಕೋತೀನಿ. 1 2 3 4 ಚೈನ್ಸ್ ಹಾಕಿ ನಾನಿವಾಗ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಡಬಲ್ ಕ್ರೋಶೆಟ್ನ ಮಾಡ್ಕೋತೀನಿ. ನೋಡಿ, ಈ ಥರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ನೋಡಿಕೊಂಡು 4 ಚೈನ್ ಜೊತೆನೇ ನಾವು ಡಬಲ್ ಕ್ರೋಶೆಟ್ನ ಮಾಡೋಣ. 4 ಚೈನ್ ಜೊತೆಯಲ್ಲೇ ಸೂಜಿ ಮೇಲೆ ಒಂದು ಸರ್ತಿ ದಾರ ತಗೊಂಡು ನಾವು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ತುಂಬ ದೂರ ಮಾಡೋದು ಬೇಡ, ತುಂಬ ಹತ್ತಿರ ಮಾಡೋದು ಬೇಡ. ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಇವಾಗ ನಾನು ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಒಟ್ಟು 4 ಡಬಲ್ ಕ್ರೋಶೆಟ್ಸ್ ಮಾಡಬೇಕು. ಮತ್ತು ಇವಾಗ ನಾನು 4 ಚೈನ್ಸ್ ಹಾಕೋತಾ ಇದ್ದೀನಿ. 4 ಚೈನ್ಸ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಈ ಥರ ನೋಡ್ಕೋಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಮತ್ತು ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆಟ್ ಮಾಡೋಣ. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆಟ್ಟು. ಪಕ್ಕನೇ ಬರಬೇಕು ಡಬಲ್ ಕ್ರೋಶೆಟ್ಸು. ಡಬಲ್ ಕ್ರೋಶೆಟ್ ನಾವೇನು 4 ಡಬಲ್ ಕ್ರೋಶೆಟ್ ಮಾಡ್ಕೋತೀವಿ, ಅದರಲ್ಲಿ ಯಾವುದೇ ಗ್ಯಾಪ್ ಕಾಣಿಸ್ಬಾರ್ದು. 4 ಹತ್ರ ಇರೋ ಥರನೇ ಕಾಣಿಸ್ಬೇಕು. ನೋಡಿ, ಇದು ಈ ರೀತಿ ಕಾಣಿಸುತ್ತೆ. ಮತ್ತು ಇವಾಗ ನಾನು 4 ಚೈನ್ಸ್ ಹಾಕೋತಾ ಇದ್ದೀನಿ. ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಡಬಲ್ ಕ್ರೋಶೆಟ್ಸು ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ, ಇದು ಈ ರೀತಿ ಕಾಣಿಸುತ್ತೆ. ಇದೇ ಥರ ನಾವು ಫುಲ್ಲು ಎಂಡ್ವರೆಗೂ ಮಾಡ್ಕೊಂಡು ಹೋಗೋಣ. ನಾನಿಲ್ಲಿ ಎಂಡಲ್ಲಿ ತೋರಿಸ್ತಾ ಇದ್ದೀನಿ. ಎಂಡಲ್ಲೂ ಇಲ್ಲಿ 4 ಡಬಲ್ ಕ್ರೋಶೆಟ್ಸ್ ಮಾಡಿ ನಾನಿವಾಗ ಮತ್ತೆ ಇಲ್ಲಿ 4 ಚೈನ್ಸ್ ಹಾಕೋತಾ ಇದ್ದೀನಿ. 4 ಚೈನ್ಸ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ ಒಂದ್ರ ಪಕ್ಕ ಒಂದು ನಾವು ಡಬಲ್ ಕ್ರೋಶೆಟ್ಸ್ ಬರೋ ಥರ ಒಟ್ಟು 4 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಡಿಸೈನ್ಗೆ ಮಾತ್ರ ಡಬಲ್ ಕ್ರೋಶೆಟ್ಸ್ ನಾವೇನು 4 ಮಾಡ್ಕೋತೀವಿ ಅಲ್ವಾ, ಅದು ಗ್ಯಾಪ್ ಕಾಣಿಸ್ಬಾರ್ದು. ಪಕ್ಕದಲ್ಲೇ ನಾವು ಒಂದಾದ್ಮೇಲೆ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಮಾಡಿ ಆದಮೇಲೆ ನಾನಿವಾಗ 2 ಚೈನ್ಸ್ ಹಾಕಿ ನಾನು ಕಟ್ ಮಾಡ್ಕೋತೀನಿ. ಥ್ರೆಡ್ನ ಕಟ್ ಮಾಡ್ಕೊಂಡು ಈ ರೀತಿ ಎಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ. ನೋಡಿ, ಇದು ಈ ರೀತಿ ಕಾಣಿಸುತ್ತೆ. ನಾನಿವಾಗ ನೆಕ್ಸ್ಟ್ ಲೇಯರ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ 2 ಚೈನ್ ಏನು ಹಾಕಿದ್ವಿ ಅಲ್ವಾ, ಅದ್ರ ತುದಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ 2 ಚೈನ್ಸ್ ಹಾಕ್ಕೊಂಡು ಇವಾಗ 4 ಚೈನ್ ಗ್ಯಾಪ್ ಏನಿತ್ತಲ್ವ ಅಲ್ಲಿಗೆ ನಾನು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಈ 4 ಚೈನ್ ಗ್ಯಾಪು, ಈ 4 ಚೈನ್ ಗ್ಯಾಪ್ಗೆ ನಾವು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಸೂಜಿ ಮೇಲೆ 2 ಸರ್ತಿ ದಾರ ತಗೊಂಡು ಮಾಡೋ ಅಂಥದ್ದು ತ್ರಿಬಲ್ ಕ್ರೋಶೆಟ್. ನೋಡಿ, ಸೂಜಿ ಮೇಲೆ 2 ಸರ್ತಿ ಸುತ್ತಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ಥರ ನಾನು 4 ಚೈನ್ನ ಗ್ಯಾಪಲ್ಲಿ ಎಷ್ಟು ಫಿಲ್ ಆಗುತ್ತೋ ಅಷ್ಟು ನಾನು ತ್ರಿಬಲ್ ಕ್ರೋಶೆಟ್ನ
ಮಾಡ್ಕೋತೀನಿ. ಫಸ್ಟು ನಾವೇನು 4 ಚೈನ್ ಹಾಕಿದ್ವಿ ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ನೋಡಿ ನಾವು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಯಾಕಂದರೆ ನಾವು ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ಏನಿಲ್ಲ. ಅದರಲ್ಲಿ ನಾವು 4 ಚೈನ್ ಗ್ಯಾಪಲ್ಲಿ ಎಷ್ಟು ಫಿಲ್ ಆಗುತ್ತೋ ಅಷ್ಟು ಮಾಡ್ಕೋಬೇಕಾಗತ್ತೆ. ಕೆಲವೊಬ್ಬರಿಗೆ ಕಡಿಮೆ ಫಿಲ್ ಆಗ್ಬೋದು, ಕೆಲವೊಬ್ಬರಿಗೆ ಜಾಸ್ತಿ ಫಿಲ್ ಆಗ್ಬೋದು. ಸೊ ನಾನು ಫುಲ್ಲು ಫಿಲ್ ಆಗೋಷ್ಟು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ನನಗೆ ಇಲ್ಲಿ ಒಟ್ಟು 10 ತ್ರಿಬಲ್ ಕ್ರೋಶೆಟ್ನ ನಾನು ಮಾಡ್ಕೋಬೋದು. ಸೂಜಿ ಮೇಲೆ 2 ಸತಿ ದಾರ ತಗೊಂಡು 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1, ಇದು ತ್ರಿಬಲ್ ಕ್ರೋಶೆಟ್. ಇದು ಒಟ್ಟು 10 ತ್ರಿಬಲ್ ಕ್ರೋಶೆಟ್ ಆದಮೇಲೆ ನಾನಿವಾಗ 5 ಚೈನ್ಸ್ ಹಾಕೋತಾ ಇದ್ದೀನಿ. 5 ಚೈನ್ಸ್ ಹಾಕಿ ಸೂಜಿ ಮೇಲೆ 2 ಸತಿ ಇವಾಗಲೇ ದಾರ ತಗೋತೀನಿ ನಾನು. ನೋಡಿ ಇಲ್ಲಿ ಒಂದು 4 ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ 4 ಚೈನ್ನ ಗ್ಯಾಪ್ಗೆ ನಾವು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ನಾನು ಎಷ್ಟು ಮಾಡ್ಕೊಂಡಿದ್ದೆ ಅಲ್ವಾ, ಪ್ರೀವಿಯಸ್ 4 ಚೈನ್ನ ಗ್ಯಾಪಲ್ಲಿ ನಾನು 10 ಮಾಡ್ಕೊಂಡಿದ್ದೆ. ಸೊ ಇಲ್ಲೂ ಕೂಡ ನಾವು 10 ಮಾಡ್ಕೋಬೇಕು. ಒಂದರಲ್ಲಿ 10 ಮಾಡಿ, ಒಂದರಲ್ಲಿ 8 ಮಾಡಿ, ಈ ಥರ ಕಡಿಮೆ ಮಾಡ್ಕೋಬಾರ್ದು ಮತ್ತು ಜಾಸ್ತಿನೂ ಮಾಡ್ಕೋಬಾರ್ದು. ಫಸ್ಟು ನಾವು ಎಷ್ಟು ಮಾಡ್ಕೊಂಡಿರ್ತೀವೋ ಆರ್ಚ್ಗೆ ಅಷ್ಟೇ ಮಾಡ್ಕೋಬೇಕು. ನಾನಿಲ್ಲೂ ಕೂಡ 4 ಚೈನ್ನ ಗ್ಯಾಪಲ್ಲಿ ನಾನು 10 ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ನಾನು ಫಸ್ಟು 4 ಚೈನ್ನ ಗ್ಯಾಪಲ್ಲಿ ಕೂಡ 10 ತ್ರಿಬಲ್ ಕ್ರೋಶೆಟ್ ಮಾಡಿದ್ದೆ. ಸೊ ಹಾಗಾಗಿ ಇಲ್ಲೂ ಕೂಡ ನಾನು 10 ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಡಿಸೈನ್ ಇದು. ಆ್ಯಕ್ಚುಲಿ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡು ತುಂಬ ದಿನ ಆಗಿತ್ತು ಇದು. ನಾನು ಶೂಟ್ ಮಾಡಿದ್ದೆ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಅವ್ರಿಗೇನೋ ಆರ್ಡರ್ ಬಂದಿದೆ ಅಂತೆ. ಸೊ ಹಾಗಾಗಿ ನಾನು ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಇವತ್ತು ನಾನು ಬ್ರೈಡಲ್ ಡಿಸೈನ್ ಹಾಕೋ ಐಡಿಯಾ ಇತ್ತು ಫ್ರೆಂಡ್ಸ್ ಇವತ್ತು. ಮತ್ತು ನಾನಿಲ್ಲಿ 5 ಚೈನ್ಸ್ ಹಾಕೋತಾ ಇದ್ದೀನಿ. ಮತ್ತು 5 ಚೈನ್ಸ್ ಹಾಕಿ ಇವಾಗಲೇ ಸೂಜಿ ಮೇಲೆ 2 ಸರ್ತಿ ದಾರ ತಗೊಂಡು ಫಸ್ಟು ಈ 4 ಚೈನ್ನ ಬಿಟ್ಟು ನೆಕ್ಸ್ಟ್ 4 ಚೈನ್ಗೆ ನಾನು ಮತ್ತೆ 10 ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋತೀನಿ. ನೋಡಿ ಇದು ಈ ರೀತಿ ಕಾಣಿಸುತ್ತೆ. ಇದೇ ಥರ ಎಂಡ್ವರೆಗೂ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ಪೂರ್ತಿ ಕಂಪ್ಲೀಟ್ ಮಾಡಿ ಆಗಿದೆ ಇದು ಡಿಸೈನು. ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲೂ 2 ಚೈನ್ ಹಾಕಿ ಸ್ಟಾರ್ಟ್ ಮಾಡಿರೋದು, ಎಂಡಿಂಗಲ್ಲೂ ಅಷ್ಟೇ ನೋಡಿ ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ ಹಾಕಿ ನಾನು ಸ್ಟಾರ್ಟ್ ಮಾಡಿರೋದು, ಎಂಡಿಂಗಲ್ಲೂ 2 ಚೈನ್ ಹಾಕಿನೇ ನಾನು ಎಂಡ್ ಮಾಡಿರೋದು. ನಾವಿವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನು ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಇಲ್ಲಿ ಬೇರೆ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಲೇಯರ್ ಲಾಕ್ ನಾನಿಲ್ಲಿ ಆರ್ಚ್ ಇದೆ ಅಲ್ವಾ, ಯೆಲ್ಲೋ ಕಲರ್ ಏನು ಆರ್ಚ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ 4 ತ್ರಿಬಲ್ ಕ್ರೋಶನ ಸ್ಕಿಪ್ ಮಾಡಿ ನಾನು ಲಾಕ್ ಮಾಡ್ಕೋತಾ ಇರೋದು. ದಾರ ಈ ಥರ ಒಳಗಡೆ ತಗೊಂಡು ನಾವು ಗಂಟುಗಳು ಹಾಕ್ಕೊಳ್ಳೋಣ. ಅಂದರೆ 4 ತ್ರಿಬಲ್ ಕ್ರೋಶ ಆರ್ಚಲ್ಲಿ 4 ತ್ರಿಬಲ್ ಕ್ರೋಶನ ಬಿಟ್ಟು ನಾವು ಗಂಟುಗಳನ್ನ ಹಾಕೋತಾ ಇರೋದು. ಗಂಟುಗಳು ಟೈಟಾಗಿ ಬರೋ ಥರ ಹಾಕ್ಕೊಳ್ಳಿ. ನಾನು ಒಟ್ಟು ಇಲ್ಲಿ 3 ಗಂಟುಗಳನ್ನ ಹಾಕೋತಾ ಇದ್ದೀನಿ. 3 ಗಂಟುಗಳನ್ನ ಹಾಕ್ಕೊಂಡು ಫುಲ್ಲು ಟೈಟಾಗಿ ಬರೋ ಥರ ಗಂಟುಗಳನ್ನ ಹಾಕ್ಕೊಳ್ಳಿ. 3 ಗಂಟನ್ನ ಹಾಕ್ಕೊಂಡು ಮತ್ತೆ ಸೇಮ್ ಲೂಪಿಂದನೇ ನಾನು ನೀಡಲ್ನ ಹಾಕಿ ದಾರಾನ ಒಳಗಡೆ ತಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ನಾನು 2 ಚೈನ್ಸ್ ಹಾಕೋತಾ ಇದ್ದೀನಿ. 2 ಚೈನ್ಸ್ ಹಾಕಿದ್ಮೇಲೆ ನೋಡಿ ಇಲ್ಲಿ ಮತ್ತೆ 1 2 ತ್ರಿಬಲ್ ಕ್ರೋಶನ ಸ್ಕಿಪ್ ಮಾಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ನೋಡಿ ಇದು ಈ ರೀತಿ ಕಾಣಿಸುತ್ತೆ. ಮತ್ತು ಇವಾಗ ನಾವು 5 ಚೈನ್ನ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಫಸ್ಟು ಎಷ್ಟು ತ್ರಿಬಲ್ ಕ್ರೋಶೆಟ್ ಹಿಡಿಯುತ್ತೋ ನೋಡ್ಕೊಳ್ಳೋಣ. ಈ ಡಿಸೈನ್ಗೆ ಬೇಸ್ ಲೈನ್ಗೆ ನಾವೇನು ಡಬಲ್ ಕ್ರೋಶೆಟ್ ಬಿಟ್ಟರೆ ಇನ್ನು ಮಿಕ್ಕಿದ 2 ಲೇಯರ್ಗೂ ನಾವಿಲ್ಲಿ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋಬೇಕಾಗುತ್ತೆ.
ಫಸ್ಟು ಇಲ್ಲಿ 5 ಚೈನ್ನ ಗ್ಯಾಪಲ್ಲಿ ಎಷ್ಟು ತ್ರಿಬಲ್ ಕ್ರೋಶೆಟ್ ಹಿಡಿಯುತ್ತೆ ಅಂತ ನೋಡ್ಕೊಳ್ಳಿ. 4 5 6 7 8 9 10 11 12 ಒಟ್ಟು ಇಲ್ಲಿ 5 ಚೈನ್ನ ಗ್ಯಾಪ್ಗೆ ನನಗೆ 12 ತ್ರಿಬಲ್ ಕ್ರೋಶೆಟ್ ಹಿಡಿದಿದೆ. ಸೊ ಇವಾಗ 4 ತ್ರಿಬಲ್ ಕ್ರೋಶೆಟ್ನ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಸ್ಕಿಪ್ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ 4 ಸ್ಕಿಪ್ ಮಾಡಿ ಲಾಕ್ ಮಾಡಬೇಕು. ಮತ್ತು ಇವಾಗ ನಾನು 2 ಚೈನ್ಸ್ ಹಾಕೋತೀನಿ. 2 ಚೈನ್ಸ್ ಹಾಕಿ 2 ತ್ರಿಬಲ್ ಕ್ರೋಶನ ಸ್ಕಿಪ್ ಮಾಡಿ ನಾವು ಲಾಕ್ ಮಾಡೋಣ. ನೋಡಿ ಇದು ಈ ರೀತಿ ಕಾಣಿಸುತ್ತೆ. ನಾವು ಪ್ರೀವಿಯಸ್ ಲೇಯರ್ ತ್ರಿಬಲ್ ಕ್ರೋಶ ಹಾಕಿದ್ವಲ್ಲ 10 ತ್ರಿಬಲ್ ಕ್ರೋಶ, ಅದರಲ್ಲಿ ಈ ಕಡೆ 4 ಬರಬೇಕು, ಈ ಕಡೆ 4 ತ್ರಿಬಲ್ ಕ್ರೋಶೆಟ್ ಬಂದು ಮಿಡಲ್ 2 ಏನಿದೆ ಅಲ್ಲಿಗೆ ಕುಚ್ಚು ಬರೋ ಥರ ನಾವು ಮಾಡ್ಕೋಬೇಕು. ಮತ್ತು ಇವಾಗ 5 ಚೈನ್ನ ಗ್ಯಾಪಲ್ಲಿ ನಾನು 12 ತ್ರಿಬಲ್ ಕ್ರೋಶೆಟ್ನ ಹಾಕೋತೀನಿ. ನಾನು ಫಸ್ಟ್ ಎಷ್ಟು ಹಾಕ್ಕೊಂಡಿದ್ನೋ ನೆಕ್ಸ್ಟು 5 ಚೈನ್ನ ಗ್ಯಾಪಲ್ಲೂ 12 ಹಾಕೋಬೇಕು. ಕಡಿಮೆನೂ ಹಾಕೋಬಾರ್ದು, ಜಾಸ್ತಿನೂ ಹಾಕೋಬಾರ್ದು. 6 7 8 9 10 11 12 ತ್ರಿಬಲ್ ಕ್ರೋಶೆಟ್ ಆದಮೇಲೆ ನಾನು ಮತ್ತೆ ಇಲ್ಲಿ 4 ತ್ರಿಬಲ್ ಕ್ರೋಶೆಟ್ನ ಸ್ಕಿಪ್ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ನಾನು 2 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟು 2 ತ್ರಿಬಲ್ ಕ್ರೋಶನ ಸ್ಕಿಪ್ ಮಾಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಈ ರೀತಿ ಕಾಣಿಸುತ್ತೆ. ಇದೇ ಥರ ಫುಲ್ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಫುಲ್ಲು ಕಂಪ್ಲೀಟ್ ಮಾಡಿ ಆಗಿದೆ. ಇದು ಕಂಪ್ಲೀಟ್ ಮಾಡಿ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ಡಿಸೈನ್. ಇದು ನೋಡಿ ಎಂಡಲ್ಲೂ 2 ಚೈನು ಹಾಕಿ ನಾನು ಲಾಕ್ ಮಾಡಿರೋದು. ಸೊ ಇದು ಡಿಸೈನು ಈ ಥರ ಕಾಣಿಸ್ತಾ ಇದೆ. ನಾನು ಇದಕ್ಕೆ ಸ್ಟೋನ್ ಚೈನ್ ಏನು ಬರುತ್ತೆ ಅಲ್ವಾ, ಅದನ್ನು ಒಂದೊಂದೇ ಸ್ಟೋನ್ಸ್ನ ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಒಂದೊಂದೇ ಸ್ಟೋನ್ಸ್ನ ಕಟ್ ಮಾಡ್ಕೋಬೇಕು. ನಾನು ಕಟ್ ಮಾಡ್ಕೊಂಡಿದ್ದ ಸ್ಟೋನ್ಸ್ ಎಲ್ಲ ನೋಡಿ, ಇಲ್ಲಿ ರೆಡ್ ಕಲರ್ ಏನು ಬೇಸ್ ಲೈನ್ ಇತ್ತಲ್ಲ, 4 ತ್ರಿಬಲ್ ಕ್ರೋಶ ಮಿಡಲ್ಗೆ ನಾನು ಗಮ್ ಹಾಕಿ ಅಂಟಿಸ್ಕೊತಾ ಇದ್ದೀನಿ ಒಂದೊಂದೇ ಸ್ಟೋನ್ಸು. ಪ್ರತಿಯೊಂದಕ್ಕೂ ಮಿಡಲ್ಗೆ ನಾವು ಗಮ್ ಹಾಕಿ ಸ್ಟೋನ್ಸ್ನ ಅಂಟಿಸ್ಕೋಬೇಕಾಗತ್ತೆ. ಸಿಂಗಲ್ ಸ್ಟೋನನ್ನು ಇಲ್ಲಿ ಅಂಟಿಸ್ಕೊಳ್ಳೋದಕ್ಕೆ ಅಂತಲೇ ಕಟ್ ಮಾಡ್ಕೊಂಡಿದ್ದು. ಫ್ರೆಂಡ್ಸ್ ನೋಡಿ, ಸ್ಟೋನ್ ಎಲ್ಲ ಅಂಟಿಸ್ಕೊಂಡಾದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಇಲ್ಲಿ 2 ಚೈನ್ನ ಗ್ಯಾಪ್ ಏನಿದೆ ಅಲ್ವಾ, ಇಲ್ಲಿಗೆ ನಾವು ಕುಚ್ಚು ಹಾಕ್ಕೊಳ್ಳೋದು. ಕುಚ್ಚು ಬೇಡ ಅಂತ ಅಂದರೆ ಇದೇ ರೀತಿ ಇದ್ರೇನು ಡಿಸೈನು ಚೆನ್ನಾಗಿರುತ್ತೆ. ಕುಚ್ಚಿಲ್ಲಿ ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಇಷ್ಟೇ ಸಾಕು ಡಿಸೈನು. ನೋಡಿ ಈ ಗ್ಯಾಪ್ಗೆ ನಾವು ಕುಚ್ಚು ಹಾಕೋದು. ನಾನು ಇದಕ್ಕೆ ಕುಚ್ಚು ಹಾಕಿ ಕೂಡ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಇಲ್ಲಿ 2 ಚೈನ್ನ ಗ್ಯಾಪಲ್ಲಿ ನಾನು ಒಂದು ಬಿಟ್ಟು ನಾನು ಕುಚ್ಚು ಹಾಕಿರೋದು. ಎಂಡಲ್ಲಿ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಅದು ಸ್ಕಿಪ್ ಮಾಡಿ ನೆಕ್ಸ್ಟ್ದಕ್ಕೆ ಹಾಕಬೇಕು. ಯಾಕಂದರೆ ಒಂದು ಸ್ಕಿಪ್ ಮಾಡಿ ನಾನು ಒಂದಕ್ಕೆ ಕುಚ್ಚು ಹಾಕಿರೋದು.
ನಾನು ಕುಚ್ಚಾಕೋದಕ್ಕೆ ಇಲ್ಲಿ 120 ದಾರ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.